ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದುಬಿಟ್ಟು 12ನೇ ಕ್ಲಾಸು ಫ್ರೆಂಡ್ಸ್. ನಾನು ಒಂದೊಂದು ಪ್ಲೇನ್ ಬ್ಲೌಸಲ್ಲಿ ಸಪ್ರೇಟಾಗಿ ಸ್ಟಿಚಿಂಗ್ ವೀಡಿಯೋ ಹಾಕ್ತಾಯಿದ್ದೀನಿ. ಅರ್ಥ ಆಗೋದಿಲ್ಲ ಒಂದೇ ಸಲ ಹಾಕಿದ್ರೆ ಅಂತ. ಇದು ಬಂದುಬಿಟ್ಟು ಎಮ್ಮಿಂಗ್ ಪೀಸ್ನ ಅಟ್ಯಾಚ್ ಮಾಡಿ ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ನಾನು ಆಲ್ರೆಡಿ ಕಟ್ಟಿಂಗಲ್ಲಿ ತೋರಿಸಿದ್ದೀನಿ. ಪೀಸ್ನ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು, ಕ್ರಾಸ್ ಪೀಸ್ನ ಅಂತ. ಬೇಕು ಅಂದರೆ ಅದು ಫಸ್ಟ್ನೇ ಕ್ಲಾಸಿಂದನೂ ಚೆಕ್ ಮಾಡಿ ನೋಡಿ, ನಿಮ್ಗೆ ಆವಾಗ ಅರ್ಥ ಆಗುತ್ತೆ ಫುಲ್ಲು ಟೈಲರಿಂಗ್ ಡೀಟೇಲ್ಸ್ ಆಗಿ. ಇದು ಬಂದು 12ನೇ ಕ್ಲಾಸು. ಈ ಎಮ್ಮಿಂಗ್ ಪೀಸ್ಗಳನ್ನ ಈ ರೀತಿ ನೀಟಾಗಿ ಒಂದೊಂದೇ ಜಾಯಿಂಟ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ನಿಮಗೆ ಒಟ್ಟಿಗೆ ಹಿಂದಿಂದನೇ ಮಾಡೋಕ್ಕಾಗಲ್ಲ ಅಂದರೆ 2 ಪೀಸ್ ಸಪ್ರೇಟಾಗಿ ಸ್ಟಿಚ್ ಮಾಡ್ಕೊಳ್ಳಿ, ಮತ್ತು ಆಮೇಲೆ ಜಾಯಿಂಟ್ ಮಾಡ್ಕೊಳ್ಳಿ. ಆ ಥರ ಮಾಡ್ಕೊಳ್ಳಿ. ಒಟ್ಟಿಗೆ ಅದು ಚಿಕ್ಕದಾಗಿರುತ್ತೆ, ಬಟ್ಟೆ ಕಮ್ಮಿ ಇದ್ದಾಗ ಈ ಥರ ಸಣ್ಣ ಪೀಸ್ನೇ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಹಂಗಿದ್ದಾಗ ಅವಾಗ 2 ಪೀಸ್ನ ಅಟ್ಯಾಚ್ ಮಾಡಿಕೊಂಡು ಸ್ಟಿಚಿಂಗ್ ಆದಮೇಲೆ ಮತ್ತೆ ಇನ್ನು 2 ಅಟ್ಯಾಚ್ ಮಾಡಿರ್ತೀವಲ್ಲ, ಅವೆರಡನ್ನ ಆ ಥರ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಕಮ್ಮಿ ಬಟ್ಟೆ ಇದ್ದಾಗ ನಾವು ಆ ಥರ ಬಟ್ಟೆಗೆ ತಕ್ಕಂತೆ ಸ್ಟಿಚಿಂಗ್ ಮಾಡ್ಕೋಬೇಕು. ಈ ರೀತಿ ನೋಡಿ ನಾನು ಇದು ಮಾಡ್ತಾ ಇದ್ದೀನಲ್ಲ, ಆ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಹೀಗೇ ಸ್ಟಿಚ್ ಮಾಡ್ಕೋಬೇಕು. ನೀಟಾಗಿ ಎಲ್ಲನೂ ಅಷ್ಟೇ ಡಬಲ್ ಸ್ಟಿಚ್ ಹಾಕಿ ನೀಟಾಗಿ ಸ್ಟಿಚ್ ಮಾಡಿ ಸೈಡ್ಗೆ ಇಟ್ಕೋಬೇಕು. ಸೈಡ್ಗೆ ಇಟ್ಕೊಂಡಾದ್ಮೇಲೆ ನಾವು ಫ್ರಂಟು ಬೇಕು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಈ ಪಟ್ಟಿನ ರೆಡಿ ಮಾಡ್ಕೊಂಡಾದ್ಮೇಲೆ ಆಮೇಲೆ ಇದು 1.5 ಇಂಚಿಗೆ ಕಟ್ ಮಾಡ್ಕೊಳ್ಳಿ. ಅದಕ್ಕಿಂತ ಕಮ್ಮಿ ಕಟಿಂಗ್ ಮಾಡ್ಕೋಬೇಡಿ. ಆಮೇಲೆ ಸ್ಟಿಚಿಂಗ್ ಮಾಡುವಾಗ ನಮಗೆ ಫೋಲ್ಡ್ ಮಾಡಿದಾಗ ನಮ್ಗೆ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಫೋಲ್ಡ್ ಮಾಡೋಕ್ಕೆ ಬಟ್ಟೆ ಸಾಕಾಗಲ್ಲ. 1.5 ಇಂಚ್ ತೊಗೊಂಡ್ರೆ ನಿಮ್ಗೆ ಆರಾಮಾಗಿ ಸ್ಟಿಚಿಂಗ್ ಮಾಡಿ ಎಕ್ಸ್ಟ್ರಾ ಬಟ್ಟೆ ತೆಗಿಯೋಷ್ಟು ಇರುತ್ತೆ. 1.5 ಇಂಚಿಗೆ ಕಟಿಂಗ್ ಮಾಡ್ಕೊಳ್ಳಿ. ಒಂದು ಅಳತೆ ಬೇಕು ಅಂದಿದ್ದಕ್ಕೆ ನಾನು 1.5 ಇಂಚ್ ಹೇಳಿದ್ದೀನಿ. ಈಗ ಫ್ರಂಟು ಬ್ಯಾಕ್ನ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇದು ಏನಕ್ಕಪ್ಪ ಅಂದರೆ ಇದು ಕಾಟನ್ ಪೀಸ್ ಆಗಿರೋದ್ರಿಂದ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು. ಒಂಚೂರು ಆ ಕಡೆ ಹೇಳಿದ್ರು ಎಕ್ಸ್ಪೆಂಡ್ ಆಗಿಬಿಡುತ್ತೆ. ನೀವು ಬೇರೆ ಪೀಸ್ಗಳಾದರೆ ಏನೂ ಇಲ್ಲ, ಇವಾಗ ಲೈನಿಂಗ್ ಪೀಸ್ ಆದರೂ ಏನಿಲ್ಲ, ಅದು ಅದ್ರದ್ದು ಕಟ್ಟಿಂಗ್ ಸ್ಟಿಚಿಂಗ್ ಬಂದಾಗ ಹೇಳ್ತೀನಿ. ಹಂಗಾಗಿ ಇದನ್ನು ನೀಟಾಗಿ ಈ ಥರ ಕಾಟನ್ ಪೀಸ್ಗಳು ಬಂದಾಗ ಹುಷಾರಾಗಿ ಹ್ಯಾಂಡಲ್ ಮಾಡಿ, ಇಲ್ಲಾಂದರೆ ಏನಾಗುತ್ತೆ ಎಕ್ಸ್ಪೆಂಡ್ ಆಗಿಬಿಡುತ್ತೆ. ನಾವು ಸ್ಟಿಚಿಂಗ್ ಕರೆಕ್ಟ್ ಅಳತೆ ಇಟ್ಟಿದ್ರು ಸ್ಟಿಚಿಂಗಲ್ಲಿ ಏರುಪೇರು ಆದಾಗ ನಾವು ಹಾಕ್ಕೊಂಡಾಗ ಲೂಸ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಅದನ್ನ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ನಾನು ಇಲ್ಲಿ ಸ್ಟಿಚ್ ಮಾಡೋದ್ನಲ್ಲ ಆ ರೀತಿ ಸ್ಟಿಚ್ ಮಾಡಿ ಈ ರೀತಿ ಇಟ್ಕೋಬೇಕು. ನೋಡಿ ಫಸ್ಟು ನಾನು ತುದಿಗೆ ಸ್ಟ್ರೈಟಾಗಿ ಒಂದು ಹೊಲಿಗೆ ಹಾಕಿ ಅದನ್ನ ಉಲ್ಟಾ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಅವಾಗ ಏನಾಗುತ್ತೆ, ಅಲ್ಲಿ ಓವರ್ಲಾಕ್ ಮಾಡೋ ಅವಶ್ಯಕತೆ ಇರಲ್ಲ. ಶೋಲ್ಡರ್ ಹತ್ರ ನೀಟಾಗಿ ಫಿನಿಶಿಂಗ್ ಆಗಿರುತ್ತೆ, ಎಳೆಗಳು ಬಿಚ್ಕೊಳ್ಳಲ್ಲ. ಅಲ್ಲಿ ನಾವು ಓವರ್ಲಾಕ್ ಮಾಡೋಕ್ಕೆ ಹೋದ್ರೂ ಆಗೋದಿಲ್ಲ, ಅದು ಇಷ್ಟೇ ಪೀಸ್ ಇರೋದ್ರಿಂದ. ಹಂಗಾಗಿ ನಾನು ಈ ಎಲ್ಲ ಬ್ಲೌಸ್ ಪೀಸ್ಗೂ ಇದೇ ರೀತಿಯೇ ಮಾಡಿಬಿಡ್ತೀನಿ. ಹಂಗಾಗಿ ಓವರ್ಲಾಕ್ ಅವಶ್ಯಕತೆನೂ ಇರಲ್ಲ, ನೀಟಾಗಿ ಫಿನಿಶಿಂಗ್ ಇರುತ್ತೆ. ಹಾಗಾಗಿ ನಾನು ಫಸ್ಟು ಸೀದಾ ಇಟ್ಕೊಂಡು ಒಂದು ತುದಿಗೆ ಹೊಲಿಗೆ ಹಾಕ್ಕೊಂಡು ಆಮೇಲೆ ಮತ್ತೆ ನಾವು ಹೇಗೆ ಹೊಲಿತೀವೋ ಹಾಗೇ ಸ್ಟಿಚ್ ಮಾಡೋದು. ಅವಾಗ ಸ್ಟಿಚಿಂಗ್ ಮಾಡಿರೋದು ಒಳಗಡೆ ಹೋಗುತ್ತೆ. ಹಂಗಾಗಿ ನಾವು ಹೊಲಿಗೆ ಹಾಕಿದ್ದೀವೋ ಇಲ್ಲೋ ಅನ್ನೋ ಥರ ತುದಿಗೆ ಹಾಕೋಬೇಕು ಸ್ಟಿಚಿಂಗ್ನ, ಆವಾಗ ನೀಟಾಗಿ ಬರುತ್ತೆ. ಈಗ ಇದು ಒಂದು ಸಲ ಚೆಕ್ ಮಾಡ್ಕೊಳ್ಬೇಕು. ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಇಟ್ಕೊಂಡು ಏರುಪೇರು ಇದೆಯಾ ನೋಡ್ಕೋಬೇಕು. ಯಾಕೆಂದರೆ ಒಂದೊಂದು ಸಲ ಒಂದು ಕಡೆ ಶೋಲ್ಡರ್ ಜಾರ್ತಾ ಇರುತ್ತೆ, ಒಂದು ಕಡೆ ಕರೆಕ್ಟಾಗಿರುತ್ತೆ. ಯಾಕಪ್ಪ ಅಂದರೆ ಈ ಥರ ಇದ್ದಾಗ ಒಂಚೂರು ಡಿಫ್ರೆನ್ಸ್ ಇರುತ್ತೆ. ನಾವು ಸ್ಟಿಚಿಂಗ್ ಮಾಡುವಾಗ ನೋಡಿಕೊಂಡು ಎಕ್ಸ್ಟ್ರಾ ಏನಾರು ಹೆಚ್ಚು ಕಮ್ಮಿ ಇರಿದ್ರೆ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಇದು ಸ್ವಲ್ಪ ಜಾಸ್ತಿ ಇತ್ತು, ಅದನ್ನು ಸ್ಟಿಚ್ ಮಾಡಿದೆ. ಆ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಸ್ಟಿಚ್ ಮಾಡ್ಕೊಂಡಾಗ ನೀಟಾಗಿ ಬರುತ್ತೆ ಅದು ನಮಗೆ. ಆಮೇಲೆ ಶೋಲ್ಡ್ರ್ ಜಾಯಿಂಟ್ ಮಾಡಿರ್ತೀವಲ್ಲ, ಅದು ಹಿಂದೆಗೆ ಬರಬೇಕು. ಕಾಲರ್ ನೆಕ್ಕು ಮತ್ತು ಬೋಟ್ ನೆಕ್ ಆದರೆ ಮುಂದೆಗೆ ಬರಬೇಕು. ಇಲ್ಲಾಂದರೆ ಅದು ಹಿಂದೆಗೆ ಸರಿಸ್ಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಮುಂದೆಗೆ ಬರೋ ಥರ ಇದು ಮಾಡಬೇಡಿ. ಇವಾಗ ಇದನ್ನು ತುದಿ ಇಟ್ಕೊಂಡು ಈ ಥರ ನೀಟಾಗಿ ಪಟ್ಟಿ ಸ್ಟಿಚ್ ಮಾಡಿದ್ವಲ್ಲ, ಅದನ್ನ ನೀಟಾಗಿ ಇಟ್ಕೊಂಡು ಒಂದೇ ಲೆವೆಲ್ಗೆ ಎಳೆಯೋಕ್ಕೆ ಹೋಗಬಾರ್ದು. ನೀಟಾಗಿ ಒಂದೇ ಲೆವೆಲ್ಗೆ ಒಂದೇ ಮಾರ್ಜಿನಲ್ಲಿ ಸ್ಟಿಚಿಂಗ್ ಮಾಡಿ. ಲೂಸಾಗಿ ಇಟ್ಕೊಂಡು ಸ್ಟಿಚ್ ಮಾಡಿ, ಎಳೆಯೋಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಅದನ್ನು ಎಳೆಯೋಕ್ಕಂತೂ ಹೋಗಲೇಬೇಡಿ. ನೀಟಾಗಿ ಕೆಳಗಡೆ ಪೀಸ್ ಆಗಲಿ ಇಲ್ಲ ಎಮ್ಮಿಂಗ್ ಪೀಸ್ ಆಗಲಿ ಎರಡೂ ಎಳೆಯೋಕ್ಕೆ ಹೋಗಬಾರ್ದು. ಒಂದೇ ಲೆವೆಲ್ಗೆ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಅದು ಸ್ಟಿಚಿಂಗ್ ಆದಮೇಲೆ ನೀವು ಡಬಲ್ ಸ್ಟಿಚ್ ಹಾಕೊಂಡ್ರೆ ಇನ್ನೂ ಒಳ್ಳೆಯದೇ. ಯಾಕೆಂದರೆ ಒಂದೊಂದು ಸ್ಟಿಚ್ಗೆ ಮಧ್ಯದಲ್ಲಿ ಬಿಟ್ಕೊಳ್ಳೋದು ಆ ಥರ ಇರುತ್ತೆ. ಡಬಲ್ ಸ್ಟಿಚ್ ಹಾಕ್ಬಿಟ್ರೆ ನಮಗೆ ಸ್ಟಿಫಾಗಿ ನೀಟಾಗಿರುತ್ತೆ. ಹಂಗಾಗಿ ನಾನು ಯಾವುದೇ ಆದ್ರೂ ಡಬಲ್ ಸ್ಟಿಚ್ ಹಾಕೇ ಮಾಡೋದು. ನಮ್ಮ ಬಟ್ಟೆ ಹರಿದ್ರೂ ನಮ್ಮ ಸ್ಟಿಚಿಂಗ್ ಅರಿಬಾರ್ದು, ಆ ರೀತಿಯೇ ಹಾಕೋದು. ಹೀಗೆ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ನೀಟಾಗಿ ಸ್ಟಿಚಿಂಗ್ ಎಲ್ಲ ಆದಮೇಲೆ ಅಲ್ಲೊಂದು ನ್ಯಾಚ್ ಹಾಕ್ಕೊಳ್ಳಿ. ಕ್ರಾಸಲ್ಲಿ ಜಾಸ್ತಿ ಹಾಕ್ಬೇಡಿ. ಕಾಟನ್ ಪೀಸ್ಗಳಲ್ಲೆಲ್ಲ ಜಾಸ್ತಿ ಇದು ಮಾಡೋಕ್ಕೆ ಹೋಗ್ಬಾರ್ದು. ಕ್ರಾಸಲ್ಲಿ ಒಂದೊಂಚೂರು ಕ್ರಾಸ್ ಇರುತ್ತಲ್ಲ, ಅಲ್ಲಲ್ಲಿ ಒಂದು ನ್ಯಾಚ್ ಹಾಕ್ಕೊಂಡು ಇದು ಮಾಡ್ಕೊಳ್ಳಿ, ಸ್ಟಿಚಿಂಗ್ ಮಾಡ್ಕೊಳ್ಳಿ. ಇವಾಗ ಒಂದೊಂಚೂರು ಬಟ್ಟೆ ಸಾಕಾಗಲಿಲ್ಲ, ನಾನು ಇನ್ನೊಂದು ಪೀಸ್ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಅದು ಬಟ್ಟೆ ಕಮ್ಮಿ ಇದಾಗಿ ರೀತಿ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಇದು ಸ್ಟಿಚಿಂಗ್ ಆದಮೇಲೆ ಇವಾಗ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಇದನ್ನು ನ್ಯಾಚ್ ಹಾಕ್ಕೊಂಡಾದ್ಮೇಲೆ ಫೋಲ್ಡ್ ಮಾಡಬೇಕು. ನಾವು ಎಷ್ಟು ಸ್ಟಿಚ್ ಮಾಡಿದ್ದೀವೋ ಅಷ್ಟು ಬಟ್ಟೆ ಮಾತ್ರ ಇಟ್ಟು ಫೋಲ್ಡ್ ಮಾಡ್ಕೋಬೇಕು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಹಾಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಅದನ್ನ ಫೋಲ್ಡ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು.
ಅದು ಸ್ಟಿಚಿಂಗ್ ಆದಮೇಲೆ ಅದು ಎಕ್ಸ್ಟ್ರಾ ಬಟ್ಟೆ ಬಂದಮೇಲೆ ಕಟ್ ಮಾಡ್ಕೋಬೇಕಾಗುತ್ತೆ. ಅದು ಎಕ್ಸ್ಟ್ರಾ ಜಾಸ್ತಿನೂ ಫೋಲ್ಡ್ ಮಾಡಬಾರ್ದು, ಜಾಸ್ತಿ ಲೂಸು ಕೊಡಬಾರ್ದು. ನಾವು ಎಷ್ಟು ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡಿರ್ತೀವಲ್ಲ ಅಷ್ಟಕ್ಕೆ ಮಾತ್ರ ಅದನ್ನ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಆವಾಗಲೂ ಅಷ್ಟೇ ಬಟ್ಟೆನ ಎಳೆಯೋಕ್ಕೆ ಹೋಗಬಾರ್ದು. ನೀಟಾಗಿ ಅದು ಹೇಗಿರುತ್ತೆ ಹಾಗೆಯೇ ನಾನಿಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಲ್ಲ ಅದೇ ರೀತಿ ನೀಟಾಗಿ ಸ್ಟಿಚಿಂಗ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ಇವಾಗ ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನ ನೀಟಾಗಿ ತೆಗೆದುಬಿಡಿ. ಅದಕ್ಕೆ ಹೇಳಿದ್ದು, ಸ್ವಲ್ಪ ಬಟ್ಟೆ ಜಾಸ್ತಿ ಇದ್ದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಈ ರೀತಿ ಬಟ್ಟೆ ತೆಗೆದುಬಿಟ್ಟು ಅದನ್ನು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳೋದು. ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕೊಂಡ್ಬಿಟ್ಟು ಎಮ್ಮಿಂಗ್ ಮಾಡಿದ್ಮೇಲೆ ಸ್ಟಿಚ್ ತೆಗೆದುಬಿಡಿ. ಈ ರೀತಿ ತುದಿಲಿ ಒಂದು ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚಿಂಗ್ ಈ ರೀತಿ ಹಾಕೊಂಡಾದ್ಮೇಲೆ ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಆದಮೇಲೆ ಆಮೇಲೆ ಎಮ್ಮಿಂಗ್ ಹಾಕ್ಬಿಟ್ಟು ಆ ಸ್ಟಿಚ್ನ ತೆಗೆದುಬಿಟ್ರೆ ನಮಗೆ ಎಮ್ಮಿಂಗ್ ಪೀಸು ರೆಡಿ ಆಗುತ್ತೆ. ಈ ರೀತಿ ಆರಾಮಾಗಿ ಎಮ್ಮಿಂಗ್ ಪಟ್ಟಿನ ರೆಡಿ ಮಾಡ್ಕೋಬೋದು. ಈ ಕ್ಲಾಸಲ್ಲಿ ಈ ಥರ ಹೇಳಿದ್ದೀನಿ ನೋಡಿ. ನೀವು ಒಂದ್ಸಲ ನಾನು ಹೇಗೆ ಕಟ್ಟಿಂಗ್ ಹೇಳ್ಕೊಟ್ಟಿದ್ದೀನೋ ಅದೇ ಮೆಥಡಲ್ಲಿ ನೀವು ಟ್ರೈ ಮಾಡಿದ್ರೆ 100% ನೀಟಾಗಿ ಬರುತ್ತೆ. ಒಂಚೂರು ಹೆಚ್ಚು ಕಮ್ಮಿ ಬರೋಲ್ಲ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಎಮ್ಮಿಂಗ್ ಪೀಸು. ಆ ಥರ ನೀಟಾಗಿ ಬರಬೇಕು ಅಂದರೆ ನಾನು ಯಾವ ರೀತಿ ಹೇಳಿದ್ದೀನಿ ಅದೇ ರೀತಿಯೇ ಗಮನದಲ್ಲಿಟ್ಕೊಂಡು ಸ್ಟಿಚಿಂಗ್ ಮಾಡಿ ನೀಟಾಗಿ ಬರುತ್ತೆ. ಈ ರೀತಿ ನೋಡಿ, ಈ ರೀತಿ ನೀಟಾಗಿ ಬಂದಿದೆ. ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.